ನಮಸ್ಕಾರ. ನಾನು ಮಹಾದೇವ್ ಪರಂಗಣ್ಣನವರ್. ಮತ್ತು ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ 17ನೇ ಸೆಷನ್ನನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಇದು ಆಧುನಿಕ ಭಾರತ ಇತಿಹಾಸದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯನ್ನು ಕುರಿತು ಮಾತನಾಡ್ತಕ್ಕಂಥ ವಿಚಾರಗಳು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಇದರ ಗುರಿ ಮತ್ತು ನಿಯಮಗಳು, ಕಂಟೆಂಟಲ್ಲಿ ದ ಬ್ಯಾಕ್ಗ್ರೌಂಡ್, ಮೀನಿಂಗ್, ಏಮ್ಸ್, ಟರ್ಮ್ಸ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಡಾಲ್ಹೌಸಿ ಸಾಮ್ರಾಜ್ಯ ವಿಸ್ತರಣೆ ನೀತಿಯ ಒಂದು ಭಾಗವಾಗಿತ್ತು. ಡಾಲ್ಹೌಸಿಯ 1848ರಲ್ಲಿ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ನಾಗಿ ನೇಮಕವಾಗಿದ್ದರು ಮತ್ತು ಅವನು ಮಹಾ ಸಾಮ್ರಾಜ್ಯಶಾಹಿ ಆಕ್ರಮಣಕಾರಿ ಕೂಡ ಆಗಿದ್ದನು. ಅವನ 8 ವರ್ಷಗಳ ಆಡಳಿತ ಅವಧಿಯಲ್ಲಿ ತನ್ನ ಹಿಂದಿನ ಲಾರ್ಡ್ ವೆಲ್ಲೆಸ್ಲಿ ಕೈಗೊಂಡ ಕಂಪ್ನಿ ಸರ್ಕಾರದ ವಿಸ್ತರಣೆಯನ್ನು ಮತ್ತು ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾದ. ಡಾಲ್ಹೌಸಿಯ ಈ ನೀತಿಯ ನಿಜವಾದ ಜನಕನಲ್ಲ. ಅವನು ಕೇವಲ ಈ ನೀತಿಯನ್ನು ಪರಿಷ್ಕರಿಸಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಲ್ಲಿ ಯಶಸ್ವಿಯಾದ. ನಿಮ್ಗೆ ಗೊತ್ತಿರೋ ಹಾಗೆ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಡಾಲ್ಹೌಸಿ ಪರಿಚಯಿಸಿ ಪರಿಣಾಮಕಾರಿಯಾಗಿ ಜಾರಿಗೆ ತಂದನೇ ಹೊರತು ಇದರ ನಿಜವಾದ ಜನಕ ಈತ ಅಲ್ಲ ಅಂತ. ಜೊತೆಗೆ ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಲ್ಲಿ ಯಶಸ್ವಿಯಾದವರು. 1834ರಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಗಳು ದತ್ತು ಮಕ್ಕಳನ್ನು ಅಥವಾ ದತ್ತು ತೆಗೆದುಕೊಳ್ಳುವುದನ್ನು ವಿಶೇಷ ಪ್ರಕರಣ ಅಂಥೇಳಿ ಪರಿಗಣಿಸಿದರೆ ಹೊರತು ಅದನ್ನು ಕಾನೂನಾಗಿ ಜಾರಿಗೆ ತರಲಿಲ್ಲ. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಈ ನೀತಿಯನ್ನು ಒಂದು ಕಾನೂನಾಗಿ ಜಾರಿಗೆ ತಂದು ಭಾರತೀಯರಿಗೆ ತೊಂದರೆ ಕೊಡಬೇಕು ಅನ್ನುವಂಥ ಉದ್ದೇಶ ಅವತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಏನು ಕೋರ್ಟ್ ಆಫ್ ಡೈರೆಕ್ಟರ್ಗಳಲ್ಲಿ ಇರಲಿಲ್ಲ. ಅದನ್ನು ಕೇವಲ ಒಂದು ನಿಯಮವನ್ನಾಗಿ ಜಾರಿಗೆ ತರಬೇಕು ಅಥವಾ ಭಾರತೀಯರಿಗೆ ತೊಂದರೆ ಕೊಡಬೇಕು ಅನ್ನುವಂಥ ಉದ್ದೇಶ ಇತ್ತೋ ಇಲ್ಲವೋ, ಆದರೆ ಆ ಸಂದರ್ಭದಲ್ಲಿ ವಿಶೇಷ ಪ್ರಕರಣ ಅಂಥೇಳಿ ಪರಿಗಣಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಭಾರತೀಯ ಪರಂಪರೆಯಲ್ಲಿ ಗಂಡು ಸಂತಾನವಿಲ್ಲದ ಪ್ರತಿಯೊಬ್ಬ ಹಿಂದೂ ದತ್ತುಪುತ್ರರನ್ನು ಪಡೆಯುವುದಕ್ಕೆ ಅವಕಾಶವಿತ್ತು ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಮಾನ್ಯತೆ ಕೂಡ ಇತ್ತು. ಭಾರತೀಯರಲ್ಲಿ ತಲತಲಾಂತರದಿಂದಲೂ ಕೂಡ ನಡೆದುಕೊಂಡು ಬಂದಿರತಕ್ಕಂಥ ಒಂದು ನಂಬಿಕೆ ಮತ್ತು ಪದ್ಧತಿ ಏನು ಅಂತ ಹೇಳಿದ್ರೆ, ಯಾರಿಗೆ ಗಂಡು ಸಂತಾನವಿಲ್ಲ, ಗಂಡು ಮಕ್ಕಳಿಲ್ಲ, ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ದತ್ತು ಮಕ್ಕಳನ್ನು ಪಡೆದು ಆ ಮೂಲಕ ತನ್ನ ಸಾಮ್ರಾಜ್ಯವನ್ನು, ತನ್ನ ಮನೆತನವನ್ನು ಅಥವಾ ತನಗೇನು ವ್ಯವಸ್ಥೆ ಇದೆಯೋ ಅದೆಲ್ಲವನ್ನು ಕೂಡ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವಕಾಶವನ್ನು ಭಾರತೀಯ ಸಮಾಜ ಮತ್ತು ಧಾರ್ಮಿಕತೆಯಿಂದ ಮಾನ್ಯತೆಯನ್ನು ಪಡ್ಕೊಂಡಿತ್ತು. ಹಾಗೆ ದತ್ತು ತೆಗೆದುಕೊಂಡ ಮಕ್ಕಳಿಗೆ ಎಲ್ಲ ಹಕ್ಕುಗಳು ಮತ್ತು ಸವಲತ್ತುಗಳು ದಕ್ತಾ ಇತ್ತು. ತಂದೆಯ ಎಲ್ಲ ಹಕ್ಕುಗಳಿಗೆ ವಾರಸುದಾರನಾಗಿರ್ತಾ ಇದ್ದ. ಆರಂಭದಲ್ಲಿ ಬ್ರಿಟಿಷರು ಈ ಹಕ್ಕನ್ನು ಮಾನ್ಯ ಮಾಡಿದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಆರಂಭದಲ್ಲಿ ಇದು ಬ್ರಿಟಿಷರಿಂದಲೂ ಕೂಡ ಒಂದು ಉದಾರ ಭಾವನೆಯಿಂದ ತಾಳಿ ಆ ಮೂಲಕ ಇದನ್ನು ಮಾನ್ಯ ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಕಾಲದಲ್ಲಿ ಸಿಗ್ತಾ ಇತ್ತು. ಮತ್ತು ಅವರು ಉದಾಹರಣೆಗಳು ಕೂಡ ಆಗಿದ್ದರು ಅನ್ನೋದಕ್ಕೆ ಉದಾಹರಣೆ ಗ್ವಾಲಿಯರ್ ಪ್ರಕರಣವನ್ನು ನೋಡ್ಬೋದು. ಆದರೆ ಜಾನ್ ಸೆಲ್ವಿನ್ ಪ್ರಕಾರ ಇಂಗ್ಲೀಷರು ಕಡಿಮೆ ಅಂದರೆ ಸುಮಾರು 15 ಜನ ಸ್ಥಳೀಯ ಆಡಳಿತಗಾರರಿಗೆ 1826ರಿಂದ 1840ರ ಕಾಲಾವಧಿಯಲ್ಲಿ ಸುಮಾರು 15 ಜನ ಅರಸರುಗಳಿಗೆ ದತ್ತು ತೆಗೆದುಕೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಅನ್ನುವಂಥ ಉದಾಹರಣೆಗಳು ಸಿಗ್ತಾ ಇದೆ. ಹಾಗಾಗಿ ಕೋರ್ಟ್ ಆಫ್ ಡೈರೆಕ್ಟರ್ ಅಥವಾ ಬ್ರಿಟಿಷ್ ಆಡಳಿತದ ಅಧಿಕಾರಿಗಳು ಅಷ್ಟು ಕಟ್ಟುನಿಟ್ಟಾಗಿ ಈ ಒಂದು ನಿಯಮವನ್ನು ಜಾರಿಗೆ ತಂದಿರಲಿಲ್ಲ. ಸುಮಾರು 1826ರಿಂದ 1848ರ ಕಾಲಾವಧಿಯಲ್ಲಿ ಸುಮಾರು ಕಡಿಮೆ ಅಂದರೂ ಸುಮಾರು 15 ಜನ ಅರಸರುಗಳಿಗೆ ಈ ಒಂದು ಅನುಮತಿಯನ್ನು ಕೊಟ್ಟಿದ್ದರು ಅನ್ನುವಂಥ ಉದಾಹರಣೆಯನ್ನು ಈ ಒಂದು ಬ್ರಿಟಿಷ್ ಅಧಿಕಾರಿಗಳ ಕಾಲಾವಧಿಯ ಉದಾಹರಣೆಗಳು ಕೂಡ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಕೇವಲ ಪ್ರಕರಣ ಅಂಥೇಳಿ ಪರಿಗಣಿಸಿ ಇದನ್ನು ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಉದಾಹರಣೆ ಕಾಲ ಒಂದು ಇತ್ತು. ಇನ್ನು ವಿಶೇಷ ಪ್ರಕರಣ ಅಂತ ಹೇಳಿಬಿಟ್ಟು ಕೆಲವು ಪ್ರಕರಣಗಳನ್ನು, ಉದಾಹರಣೆಗೆ ಝಾನ್ಸಿ ರಾಮಚಂದ್ರ ರಾವ್ ಪ್ರಕರಣದಲ್ಲಿ ಇದನ್ನು ನಿರಾಕರಿಸಿರ್ತಕ್ಕಂಥ ಉದಾಹರಣೆ ಇದೆ. 1835ರಲ್ಲಿ ಝಾನ್ಸಿಯ ರಾಮಚಂದ್ರ ರಾವ್ ಪ್ರಕರಣವನ್ನು ಏನು ಮಾಡಿದರು ಅಂತಿದ್ರೆ ನಿರಾಕರಿಸಿದರು. ಅಷ್ಟೇ ಅಲ್ಲದೆ ಇದೆಲ್ಲವನ್ನು ನೋಡಿದರೆ ಇಂಗ್ಲೀಷರಿಗೆ
ಯಾವುದೇ ಒಂದು ನಿಗದಿತವಾದಂತಹ ನಿಯಮವಿರಲಿಲ್ಲ. ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನಿಯಮವನ್ನು ಬಳಸಿ 1839ರಲ್ಲಿ ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಫಾರ್ ಎಕ್ಸಾಂಪಲ್ 1839ರಲ್ಲಿ ಮಾಂಡೇಲಿ, ಕೋಲಾಂಬ, ಆ, ಜಾವನ್ ಈ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಂಡ್ರು. ಮತ್ತು ಸೂರತ್ನ ನವಾಬ್ನ ಕೂಡ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿಬಿಟ್ಟು ಆ ಪ್ರದೇಶವನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಡಾಲ್ಹೌಸಿಯ ಈ ನಿಯಮವನ್ನು ಏಕರೂಪವಾಗಿ ಜಾರಿಗೆ ತರುವಲ್ಲಿ ಯಶಸ್ವಿಯಾದ. ಇದನ್ನು ಮೊಟ್ಟಮೊದಲು ಬ್ರಿಟಿಷರು ಅಷ್ಟು ವ್ಯವಸ್ಥಿತವಾಗಿ ಜಾರಿಗೆ ತರದೇ ಇದ್ರೂ ಕೂಡ ಡಾಲ್ಹೌಸಿ ಈ ನಿಯಮವನ್ನು ಏನು ಮಾಡಿದ ಅಂತ ಹೇಳಿದರೆ ಭಾಳ ವ್ಯವಸ್ಥಿತವಾಗಿ ಜಾರಿಗೆ ತರುವಲ್ಲಿ ಯಶಸ್ವಿಯಾದ. ಅಷ್ಟೇ ಅಲ್ಲದೆ ಈತ ಕಂಪ್ನಿ ಸಾಮ್ರಾಜ್ಯದ ಗಡಿಗಳನ್ನು ವಿಸ್ತರಿಸುವಂಥ ಕೆಲಸವನ್ನು ಕೂಡ ಈ ಒಂದು ಪದ್ಧತಿಯನ್ನು ಉಪಯೋಗಿಸಿಕೊಂಡು ಮಾಡುವಲ್ಲಿ ಯಶಸ್ವಿಯಾದ. ಈ ನಿಯಮದ ಪ್ರಕಾರ ಸಾಮ್ರಾಜ್ಯ ವಿಸ್ತರಣೆಯ ಪ್ರಧಾನ ಅಸ್ತ್ರವನ್ನಾಗಿ ಬಳಸಿಕೊಂಡ. ಜೊತೆಗೆ ಇಲ್ಲಿಯ ಸತಾರ, ಸಂಬಲ್ಪುರ್, ಔಧ್ ಮತ್ತು ಝಾನ್ಸಿ, ನಾಗ್ಪುರ್ ಈ ಎಲ್ಲ ಪ್ರಾಂತ್ಯಗಳನ್ನು ಕೂಡ ಏನು ಮಾಡ್ದ ಅಂತಿದ್ರೆ ತನ್ನ ಹತೋಟಿಗೆ ತೆಗೆದುಕೊಳ್ಳುವುದಕ್ಕೆ ಇದೇ ತಂತ್ರವನ್ನು ಉಪಯೋಗಿಸಿಕೊಂಡು ಆ ಮೂಲಕ ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆಯಂತಹ ಕೆಲಸವನ್ನು ಮಾಡುವಲ್ಲಿ ಯಶಸ್ವಿಯಾದ. ಝಾನ್ಸಿ, ನಾಗ್ಪುರ್ ಇವೆಲ್ಲ ಪ್ರಾಂತ್ಯಗಳು ಕೂಡ ಏನಾದವು ಅಂತಿದ್ರೆ ಇದೇ ನಿಯಮದಡಿಯಲ್ಲಿ ಭಾರತದಲ್ಲಿ ಬ್ರಿಟಿಷರು ತಮ್ಮ ಹತೋಟಿಗೆ ತೆಗೆದುಕೊಂಡ್ರು. ಆ ಮೂಲಕ ಅಲ್ಲಿ ಯಥೇಚ್ಛವಾದಂಥ ತಮ್ಮ ಅಭಿವೃದ್ಧಿಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಆ ಪ್ರದೇಶಗಳನ್ನು ವಶಪಡಿಸಿಕೊಂಡ್ರು. ಔದ್ನ ನವಾಬರನ್ನು ಪೂರ್ಣ ಪ್ರಮಾಣದಲ್ಲಿ ತಮ್ಮ ಹತೋಟಿಗೆ ಇಟ್ಟುಕೊಂಡ್ರು. ಆ ಮೂಲಕ ಅನೇಕ ಮರಾಠ ನಗರ ಪ್ರದೇಶಗಳನ್ನು ಕೂಡ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಆ ಮೂಲಕ ಇದು ಸಂಬಲ್ಪುರ್ ಇರ್ಬೋದು, ಜೈಪುರ್ ಇರ್ಬೋದು, ಅಥವಾ ಭಾಗತ್ ಇರ್ಬೋದು, ಉದಯ್ಪುರ್ ಇರ್ಬೋದು, ಝಾನ್ಸಿ, ನಾಗ್ಪುರ್ ಇವೆಲ್ಲವೂ ಕೂಡ ಏನಾದವು ಅಂತಿದ್ರೆ ಬ್ರಿಟಿಷರ ಆಡಳಿತದ ಒಳತಕ್ಕೊಳಪಡುವಲ್ಲಿ ಯಶಸ್ವಿಯಾದವು. ಆ ಮೂಲಕ ಭಾರತದ ಈ ಪ್ರದೇಶಗಳು ಅವರ ಕೈ ಹಿಡಿತಕ್ಕೆ ಸೇರುವಲ್ಲಿ ಯಶಸ್ವಿಯಾದವು. ಇದನ್ನೊಂದು ಸಾಧನವನ್ನಾಗಿ ಮಾಡಿಕೊಂಡ್ಬಿಟ್ಟು ಸ್ವತಃ ಡಾಲ್ಹೌಸಿ ಭಾರತದ ಈ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ. ಇನ್ನು ಮೀನಿಂಗ್ ಆಫ್ ಡಾಕ್ಟ್ರಿನ್ ಲಾಪ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಪದ್ಧತಿಯ ಅರ್ಥ. ಈ ಪದ್ಧತಿಯ ಅರ್ಥ, ಈ ನೀತಿಯ ಪ್ರಕಾರ ರಾಜನೊಬ್ಬ ತನ್ನ ಮುಂದಿನ ವಾರಸುದಾರನಿಲ್ಲದಂತೆ ತೀರಿಕೊಂಡಾಗ ಆತನು ತನ್ನ ದತ್ತು ಮಕ್ಕಳಿಗೆ ತನ್ನ ಸಾಮ್ರಾಜ್ಯವನ್ನು ಪಾರಂಪರಿಕವಾಗಿ ಹಸ್ತಾಂತರಿಸುವಂತೆ ಮಾಡುವ ಹಾಗಿರಲಿಲ್ಲ. ಅದರ ಬದಲಿಗೆ ಬ್ರಿಟಿಷ್ ಸರ್ಕಾರ ಅದನ್ನು ವಶಪಡಿಸಿಕೊಳ್ಳುತ್ತಾ ಇತ್ತು. ಯಾವ ರಾಜರು ತಮಗೆ ಒಂದೊಮ್ಮೆ ಗಂಡು ಸಂತಾನವಿಲ್ಲದೆ ಸತ್ತು ಹೋದ ಸಂದರ್ಭದಲ್ಲಿ ಅಥವಾ ತೀರಿಕೊಂಡ ಸಂದರ್ಭದಲ್ಲಿ, ಒಂದೊಮ್ಮೆ ಗಂಡು ಸಂತಾನವಿಲ್ಲದೆ ಅರಸರು ಯಾರನ್ನೂ ಕೂಡ ದತ್ತು ಪಡೆಯುವ ಹಾಗಿರಲಿಲ್ಲ. ನನಗೆ ವಾರಸುದಾರನ ಬೇಕು ಅಥವಾ ನನ್ನ ಸಾಮ್ರಾಜ್ಯವನ್ನು ಮುಂದುವರಿಸಬೇಕು, ನನ್ನ ಸಿಂಹಾಸನವನ್ನು ಮುಂದುವರಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ರಾಜರು ಮಕ್ಕಳನ್ನು ದತ್ತು ಪಡೆಯುವ ಹಾಗಿರಲಿಲ್ಲ. ಜೊತೆಗೆ ಆ ದತ್ತನ್ನು ಪಡೆಯುವಂಥ ಸಂದರ್ಭದಲ್ಲಿ ಬ್ರಿಟಿಷರ ಅನುಮತಿಯನ್ನು ಪಡ್ಕೊಳ್ಬೇಕಾಗಿತ್ತು. ಅಷ್ಟೇ ಅಲ್ಲದೆ ಆ ಅನುಮತಿ ಪಡೆದಾಗಲೂ ಕೂಡ ಅವರನ್ನು ಮನ್ನಿಸೋದು ಬಿಡೋದು ಬ್ರಿಟಿಷರಿಗೆ ಸೇರಿತ್ತು. ಅದರೊಟ್ಟಿಗೆ ಒಂದೊಮ್ಮೆ ಅಂತಹ ಅರಸ ತೀರಿ ಹೋದ ಸಂದರ್ಭದಲ್ಲಿ ಈ ನಿಯಮದ ಪ್ರಕಾರ ಆ ಸಾಮ್ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ತಾ ಇತ್ತು. ಇದು ಈ ನಿಯಮದ ಅಥವಾ ಈ ಪದ್ಧತಿಯ ಒಂದು ಅರ್ಥ. ಇಂಡೈರೆಕ್ಟ್ಲಿ ಯಾರಿಗೆ ಗಂಡು ಸಂತಾನವಿಲ್ಲ ಅಥವಾ ಗಂಡು ಮಕ್ಕಳಿಲ್ಲ ಅಂತಹ ಸಾಮ್ರಾಜ್ಯ ಬ್ರಿಟಿಷರಿಗೆ ನೇರವಾಗಿ ತಮ್ಮ ಅಧಿಪತ್ಯಕ್ಕೆ ಒಳಪಡಿಸಿಕೊಳ್ಳೋದಕ್ಕೋಸ್ಕರ ಮಾಡಿಕೊಂಡಂಥ ಈ ಒಂದು ನಿಯಮ ಆಗಿತ್ತು. ಇನ್ನು ಇದರ ಗುರಿಗಳು ಏನು? ಗುರಿಗಳನ್ನು ಇಟ್ಟುಕೊಂಡು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಪದ್ಧತಿಯನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾದರು. ಈ ನೀತಿಯನ್ನು ಬ್ರಿಟಿಷ್ ಭಾರತದ ವಿಸ್ತರಣೆಯ ನೀತಿಯಾಗಿ ಹಾಗೂ ಈಸ್ಟ್ ಇಂಡಿಯಾ ಕಂಪನಿಯನ್ನು ರಾಜಕೀಯವಾಗಿ ಆರ್ಥಿಕವಾಗಿ ಸದೃಢಗೊಳಿಸುವುದಕ್ಕಾಗಿ ಬಳಸಲಾಯಿತು. ಈ ನೀತಿಯನ್ನು ಬಳಸುವುದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಭಾರತದಲ್ಲಿ ಬ್ರಿಟಿಷ್ ಪ್ರಭುತ್ವವನ್ನು ಹೆಚ್ಚಿಸುವುದು, ಅದರೊಟ್ಟಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ರಾಜಕೀಯವಾಗಿ ಆರ್ಥಿಕವಾಗಿ ಸದೃಢಗೊಳಿಸುವುದಕ್ಕಾಗಿ ಈ ಒಂದು ನೀತಿಯನ್ನು ಬಳಸಲಾಯಿತು. ಜೊತೆಗೆ ಕಂಪನಿ ಸರ್ಕಾರದ
ಆದಾಯ ಮತ್ತು ವ್ಯಾಪಾರವನ್ನು ವೃದ್ಧಿಸುವುದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆದಾಯ ಮತ್ತು ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವುದಕ್ಕೋಸ್ಕರ ಈ ಒಂದು ಆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ಪದ್ಧತಿಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದರು. ಆ ಮೂಲಕ ಭಾರತದಲ್ಲಿ ಈ ಒಂದು ಮಹದಾಸೆಯನ್ನು ಗುರಿಯನ್ನು ಇಟ್ಟುಕೊಂಡು ಬಿಟ್ಟು ಡಾಲ್ ಹೌಸಿ ಈ ಪದ್ಧತಿಯನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯಾದ ಅಂತ ಹೇಳ್ತಕ್ಕಂಥದ್ದು. ಇನ್ನು ಇದರ ನಿಯಮಗಳು, ಯಾವ ನಿಯಮಗಳನ್ನು ಇಟ್ಟುಕೊಂಡ್ಬಿಟ್ಟು ಈ ಪದ್ಧತಿಯನ್ನು ಜಾರಿಗೆ ತಂದರು? ಸ್ವಂತ ಮಕ್ಕಳಿಲ್ಲದ ರಾಜನೊಬ್ಬ ದತ್ತು ತೆಗೆದುಕೊಳ್ಳುವುದನ್ನು ಕಂಪನಿ ಸರ್ಕಾರದ ಸ್ಪಷ್ಟ ಅನುಮತಿಯ ಪಡೆಯಬೇಕಾಗಿತ್ತು. ಒಂದು ವೇಳೆ ಮಕ್ಕಳಿಲ್ಲದೆ ಸತ್ತರೆ ಆ ರಾಜನ ಸಾಮ್ರಾಜ್ಯವು ಬ್ರಿಟಿಷರಿಗೆ ಹಸ್ತಾಂತರವಾಗುತ್ತಿತ್ತು. ಇದೇ ನಿಯಮ ಬೇರೆ ಏನೂ ಇಲ್ಲ. ಯಾವ ರಾಜ ತನ್ನ ಗಂಡು ಸಂತಾನವಿಲ್ಲದೆ, ಗಂಡು ಮಕ್ಕಳಿಲ್ಲದೆ ಸತ್ತು ಹೋದ ಅಂದರೆ, ತೀರ್ ಹೋದ ಅಂದರೆ ಅಂತಹ ಸಾಮ್ರಾಜ್ಯದ ಹಕ್ಕನ್ನು ಪಡೆಯುವುದಕ್ಕೋಸ್ಕರ ಬ್ರಿಟಿಷರು ಮಾಡಿರ್ತಕ್ಕಂಥ ಒಂದೇ ಒಂದು ಉಪಾಯ ಏನು ಅಂತ ಹೇಳಿದ್ರೆ, ನಿಯಮ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ರಾಜನೊಬ್ಬ ದತ್ತು ತೆಗೆದುಕೊಳ್ಳುವುದನ್ನು ಕಂಪನಿ ಸರ್ಕಾರ ಸ್ಪಷ್ಟ ಅನುಮತಿಯನ್ನು ಪಡಿಬೇಕಾಗಿತ್ತು. ಬ್ರಿಟಿಷರ ಅನುಮತಿ ಇಲ್ಲದೇ ಒಂದು ವೇಳೆ ಮಕ್ಕಳಲ್ಲದೆ ಸತ್ತು ಹೋದರೆ ಆ ರಾಜನ ಸಾಮ್ರಾಜ್ಯ ಏನಾಗ್ತಿತ್ತು ಅಂತ ಹೇಳಿದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಸೇರುತ್ತೆ ಅನ್ನುವಂಥ ಮಾನದಂಡವನ್ನು ಇಟ್ಕೊಂಡ್ಬಿಟ್ಟು, ಅನ್ನುವಂಥ ನಿಯಮವನ್ನು ಇಟ್ಕೊಂಡ್ಬಿಟ್ಟು ಭಾರತದಲ್ಲಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ಪದ್ಧತಿಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದರು. ಈ ನಿಯಮವನ್ನು ಇಟ್ಕೊಂಡ್ಬಿಟ್ಟು ಭಾರತದಲ್ಲಿ ಅನೇಕ ಪ್ರದೇಶಗಳನ್ನು ತಮ್ಮ ಆಧಿಪತ್ಯಕ್ಕೊಳಪಡಿಸಿಕೊಳ್ಳುವಲ್ಲಿ ಬ್ರಿಟಿಷರು ಯಶಸ್ವಿಯಾದರು. ಹೀಗೆ ಭಾರತದಲ್ಲಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ಪದ್ಧತಿ ಭಾರತೀಯ ಅರಸರ ಮಗ್ಗಲನ್ನು ಮುರಿಯುವಲ್ಲಿ ಯಶಸ್ವಿಯಾಯಿತು. ಭಾರತೀಯ ಅರಸರಿಗೆ ಒಟ್ಟಾರೆ ಸಾಮ್ರಾಜ್ಯದ ಆಡಳಿತಕ್ಕೆ ಬಹಳಷ್ಟು ಮಾರಕವಾಗಿ ಪರಿಣಮಿಸಿತ್ತು. ಈಗ ಈ ಏನು ಈ 17ನೇ ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಇಲ್ಲಿಗೆ ಈ ಪರಾಮರ್ಶನ ಗ್ರಂಥಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಈ ಪರಾಮರ್ಶನ ಗ್ರಂಥಗಳನ್ನು ನೋಡಿಕೊಳ್ಳಿ. ನಿಮಗೆ ಏನಾದರೂ ಅನುಮಾನಗಳಿದ್ದಲ್ಲಿ ಈ ಪುಸ್ತಕಗಳನ್ನು ಅಧ್ಯಯನ ಮಾಡಿ. ಇಲ್ಲಿಗೆ ಈ ಸೆಷನನ್ನು ಮುಕ್ತಾಯಗೊಳಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.